ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗಳು ಶ್ರುತಿ ಮಾತಾಡ್ತಿರೋದು. ಇವತ್ತಿನ ನನ್ನ ರೆಸಿಪಿಯಲ್ಲಿ ಏನಿದೆ ಅಂದರೆ ಹಾಲ್ಕೋವಾ ಪೇಡೆ. ಇದನ್ನು ನಾನು ಹೇಗೆ ಮಾಡ್ತೀನಿ ಅಂದರೆ, ಇದನ್ನು ಹಾಲಲ್ಲಾದರೂ ಮಾಡ್ಬೋದು, ಹಾಲಿನ ಪೌಡರಲ್ಲಾದರೂ ಮಾಡ್ಬೋದು. ನಾನು ಮಾಡ್ತಿರೋದು ಹಾಲಿನ ಪೌಡರಲ್ಲಿ. ನಾನಿಲ್ಲಿ 2 ಕಪ್ಪು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ಅದಕ್ಕೆ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಹಾಲು ಥರ ಕಾಡಬೇಕು. ಅದನ್ನು ಸ್ವಲ್ಪನೂ ಗಂಟು ಇರಬಾರ್ದು. ಸ್ವಲ್ಪ ಏನಾದರೂ ಗಂಟಿದ್ರೆ ಹಾಲ್ಕೋವಾ ಪೇಡೆ ಚೆನ್ನಾಗಿ ಬರೋದಿಲ್ಲ. ಸೊ ಚೆನ್ನಾಗಿ ಹಾಲು ಥರನೇ ಕಾಡಬೇಕು. ಈ ಹಾಲಿನ ಪೌಡ್ರ್ ಪ್ಯಾಕೆಟ್ ಎಲ್ಲಿ ಸಿಗುತ್ತೆ ಅಂದರೆ ಅಂಗಡಿಯಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬಾಣಂತಿಯರಿಗೆ ಅಂತ ಹೇಳಿ ಅಂಗನವಾಡಿಯಲ್ಲಿ ಕೊಡ್ತಾರಲ್ವ, ಅದರಲ್ಲಾದರೂ ಮಾಡ್ಕೋಬೋದು. ಇಲ್ಲಪ್ಪ ನಮ್ಗೆ ಹಾಲಿನ ಪೌಡ್ರ್ ಸಿಗಲ್ಲ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಹಾಲಿದ್ದರೆ ಅದರಲ್ಲಾದರೂ ಮಾಡ್ಕೋಬೋದು. ಬಟ್ ಇದನ್ನ ಮಾಡಲಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ನೀವು ಫ್ರೀಯಾಗಿದ್ದಾಗ ಈ ಥರ ಒಮ್ಮೆ ಆದರೂ ಮಾಡ್ಕೊಂಡು ತಿನ್ನಿರಿ, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಲು ಚೆನ್ನಾಗಿ ಕಾದ್ಮೇಲೆ ನಿಂಬೆಹಣ್ಣಿನ ರಸ ಹಾಕ್ತೀನಿ. ಅದಕ್ಕೆ ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಹಾಲು ಎಲ್ಲ ಒಡೆದೋಗುತ್ತಲ್ವ, ಹಾಗಾಗಿ ನಿಂಬೆಹಣ್ಣಿನ ರಸ ಹಾಕ್ತೀನಿ. ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಎಷ್ಟು ಗಟ್ಟಿ ಆಗ್ತಿದೆ ಅಂತ. ಮಿಕ್ಸ್ ಮಾಡೋದನ್ನ ಬಿಟ್ಬಿಟ್ರೆ ತಳ ಹಿಡಿಯುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೀವು ಯಾವಾಗಾದರೂ ಫ್ರೀ ಇದ್ದಾಗ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಮಕ್ಕಳು ಯಾವಾಗ ಕೇಳ್ತಾರೆ ಅವಾಗೆಲ್ಲ ಕೊಡ್ಬೋದು. ದೊಡ್ಡವ್ರು ಕೂಡ ನಮಗೆ ಯಾವಾಗ ತಿನ್ಬೇಕು ಅನಿಸುತ್ತಲ್ವ ಅವಾಗೆಲ್ಲ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ಬೇಕ್ರಿಯಲ್ಲಿ ಹಾಲ್ಕೋವಾ ಪೇಡೆ ಸಿಗುತ್ತಲ್ವ, ಅದೇ ಟೇಸ್ಟೇ ಬರುತ್ತೆ. ಹಾಲು ಪೌಡರ್ ಇಲ್ಲ ಅಂತ ಹೇಳಿದರೆ ಮನೇಲಿ ಹಾಲು ಸಿಗುತ್ತಲ್ವ, ಹಾಲಲ್ಲಾದರೂ ಮಾಡ್ಕೋಬೋದು. ಬಟ್ ಹಾಲು ಪೌಡರಲ್ಲಿ ಮಾಡೋ ಡಿಫ್ರೆನ್ಸ್ ಏನಂದರೆ, ಹಾಲು ಪೌಡ್ರಲ್ಲಿ ಸ್ವಲ್ಪ ಬೇಗ ಆಗುತ್ತೆ, ಹಾಲಲ್ಲಿ ಮಾಡಿದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನಾನು ಹಾಲು ಪೌಡರಲ್ಲೇ ಮಾಡ್ಕೋತಿದ್ದೀನಿ. ನಾನಿಲ್ಲಿ 2 ಕಪ್ ಹಾಲು ಪೌಡ್ರ್ ತೊಗೊಂಡಿದ್ದೇನಲ್ವಾ, ಸೊ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೋತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಯಾಕೆ ಅರ್ಧ ಕಪ್ ಹಾಕಿದ್ನೆಂದರೆ, ಹಾಲಿನ ಪೌಡರ್ ಮೊದಲೇ ಸ್ವಲ್ಪ ಸ್ವೀಟ್ ಇರುತ್ತಲ್ವ, ಹಾಗಾಗಿ ಅರ್ಧ ಕಪ್ ಮಾತ್ರ ತೊಗೊಂಡಿದ್ದೀನಿ. ಸಕ್ಕರೆ ಹಾಕಿದ ಮೇಲೆ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರಿನಂಶ ಹೋಗೋವರೆಗೂ ಸ್ವಲ್ಪ ಕುದಿಸ್ಬೇಕು. ಅದು ಮಿಕ್ಸ್ ಮಾಡ್ತಾನೆ ಕುದಿಸ್ಬೇಕು. ಮಿಕ್ಸ್ ಮಾಡೋದನ್ನ ಬಿಟ್ಬಿಟ್ರೆ ತಳ ಹಿಡಿಯುತ್ತೆ ಅದು. ಸೊ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿಲ್ಲಿ ನೀರಿನಂಶ ಅನ್ನೋದೆಲ್ಲ ಹೋಗಿ ಯಾವ ಥರ ಗಟ್ಟಿ ಆಗ್ತಿದೆ ಅಂತ. ಮಕ್ಕಳಿಗೆಲ್ಲ ಬೇಕ್ರಿ ಸ್ವೀಟ್ಸ್ ಕೊಡಿಸೋ ಬದಲು ನಾವು ಮನೇಲಿ ಈ ಥರನೇ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಈ ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಪೂರ್ತಿಯಾಗಿ ನೀರಿನಂಶ ಅನ್ನೋದು ಹೋಗಿ ಈ ಥರ ಗಟ್ಟಿ ಆದರೆ ಹಾಲ್ಕೋವಾ ರೆಡಿ ಆದಾಗೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊತಿದ್ದೀನಿ. ನಾನು ಈ ಥರ ಬಾಕ್ಸ್ ತೊಗೊಂಡ್ಬಿಟ್ಟು ಬಾಕ್ಸ್ಗೆ ಸ್ವಲ್ಪ ತುಪ್ಪ ಹಚ್ಚಿದ್ದೀನಿ. ಇವಾಗ ಹಾಲ್ಕೋವನ್ನ ಅದಕ್ಕೆ ಹಾಕ್ಕೊಂಡು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ.
ನಿಮಗೆ ಈ ಥರ ಬಾಕ್ಸ್ ಇಲ್ಲ ಅಂದರೆ ಮನೆಯಲ್ಲೇ ಸ್ಟೀಲ್ ಬಾಕ್ಸ್ ಇರುತ್ತಲ್ವ, ಅದರಲ್ಲಾದರೂ ಹಾಕ್ಕೋಬೋದು ನೀವು. ಬಾಕ್ಸ್ಗೆ ಹಾಕಿದ ಮೇಲೆ ಒಂದು 1/2 ಅವರ್ ಎತ್ತಿಡಬೇಕು. 1/2 ಅವರ್ ಬಿಟ್ಟು ನೋಡಿದ ಮೇಲೆ ಈ ಥರ ಬಂದಿರುತ್ತೆ. ನಮಗೆ ಯಾವ ಶೇಪ್ ಬೇಕಲ್ವ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಹಾಲ್ಕೋವಾ ಪೇಡೆ ಬಂದಿದೆ ಅಂತ ಹೇಳಿ. ಬೇಕ್ರಿಲಿ ಸಿಗುತ್ತಲ್ವ ಅದೇ ಥರ ಟೇಸ್ಟ್ ಬಂದಿರುತ್ತೆ. ಚೆನ್ನಾಗಿರುತ್ತೆ ಟೇಸ್ಟು. ನೀವು ಮಾಡ್ಕೊಂಡು ತಿನ್ನಿ. ಇನ್ನೂ ಹೆಚ್ಚಿನ ರೆಸಿಪಿಗಳನ್ನ ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.